ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ನಿಮ್ಮ ಸರ್ಸ ನೋಡೋ ಕರ್ಮ ನನಗಿಲ್ಲ. ಬೇರೆಯವರೆದುರು ಸರ್ಸ ಆಡುವವರನ್ನು ಮನುಷ್ಯರು ಅನ್ನಲ್ಲ, ಪ್ರಾಣಿಗಳಿಗಿಂತ ಕಡೆ. ನಾನು ಉರಿಸಲು ನಿಂತರೆ ನೀನು ಹೇಗೆ ಉರ್ಕೋತೀಯ ಗೊತ್ತಾ? ನಾಳೆಯಿಂದ ನೀನು ಉರ್ಕೋಬೇಕು. ಹಾಗೆ ಮಾಡ್ತಾಳೆ ಈ ಆವ್ಯ ಎಂದು ಜೋರು ಮಾಡಿ ಬಾಲ್ಕನಿಯ ಗಾಜಿನ ಬಾಗಿಲಿಗೆ ಬೆನ್ನು ಹಾಕಿ ಕುಳಿತ ಋತ್ವಿ ಅಳುತ್ತಿಲ್ಲ. ಯಾಕಂದರೆ ಅವಳಿಗೆ ಅವನ ಮೇಲೆ ನಂಬಿಕೆ ಇದೆ. ಏನೇ ಆದರೂ ಅವನು ಬೇರೆ ಹೆಣ್ಣನ್ನು ಮುಟ್ಟಲ್ಲ ಎನ್ನುವ ಅಚಲ ನಂಬಿಕೆ ಇದೆ ಅವಳಿಗೆ. ಹೇಗೂ ಅವಳ ಕಾಲೇಜ್ ಬ್ಯಾಗ್ ಅಲ್ಲಿಯೇ ಇದ್ದುದರಿಂದ ಬ್ಯಾಗ್ನೊಳಗೆ ಬೆಚ್ಚಗೆ ಕುಳಿತಿದ್ದ ಡೈರಿ ತೆಗೆದ ಹೆಣ್ಣು, ಹೇ ಕುಡ್ಕ, ನಂಗೆ ಗೊತ್ತು ನೀನು ಯಾವುದೇ ಕಾರಣಕ್ಕೂ ಆ ಸದ್ವಿನಿಯ ಜೊತೆ ಮುಂದುವರಿಯೋದಿಲ್ಲ. ಮೊದಲು ನನ್ನ ಮೇಲೆ ಅಷ್ಟೆಲ್ಲ ಕೋಪ ಇದ್ದರೂ ನಾವಿಬ್ಬರೇ ಇದ್ದಾಗ ಕೂಡ ಸಣ್ಣ ಪುಟ್ಟ ಸರಸ ಚೇಷ್ಟೆ ಮಾಡ್ತಾ ಇದ್ದ ನೀನು ನಮ್ಮ ಮದುವೆಯಾಗುವವರೆಗೂ ನನ್ನನ್ನು ಮುಟ್ಟದ ಹುಡುಗ. ನೀನು ಎಣ್ಣೆ ಮಾಸ್ಟರ್, ಮೆಂಟಲ್ ಮಂಜ ಏನೇ ಇರಬಹುದು, ಆದರೆ ಮದುವೆ ಎನ್ನುವ ಬಂಧಕ್ಕೆ ಎಷ್ಟು ಮಹತ್ವ ಕೊಡ್ತೀಯಾ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಈಗ ನನ್ನನ್ನು ಇಲ್ಲಿಯೇ ಇರು ಎನ್ನುವುದಕ್ಕೂ ಕಾರಣ ನಮ್ಮ ಮದುವೆಯೇ ಅನ್ನೋದು ಕೂಡ ನಂಗೆ ಗೊತ್ತು. ನಮ್ಮ ಡೈವರ್ಸ್ ಆಗುವವರೆಗೂ, ನೀವಿಬ್ಬರು ಮದುವೆ ಆಗುವವರೆಗೂ ನೀನು ಅವಳೊಂದಿಗೆ ಮುಂದೆ ಹೋಗಲ್ಲ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ನಂಗೆ ಉರೀಲಿ ಅಂತ ಹೀಗೆಲ್ಲ ಆಡ್ತಾ ಇದೆಯಾ? ಆಡು. ಇವತ್ತಲ್ಲ ನಾಳೆ ನೀನೇ ನಿನ್ನ ಬಾಯಲ್ಲಿ ತುಂಬಿರುವ ಕಡುಬನ್ನು ಆಚೆಗೆ ಹಾಕಿ ನೀನು ಯಾಕೆ ಹೀಗೆಲ್ಲ ಆಡ್ತಾ ಇದೆಯಾ ಅಂತ ಹೇಳ್ತೀಯ. ಅಲ್ಲಿಯವರೆಗೂ ಕಾಯ್ತೀನಿ. ಅದು ಸುಮ್ಮನೆ ಕಾಯಲ್ಲ ಕಣೋ, ನಿನಗೆ ಚೆನ್ನಾಗೇ ಉರಿಸುವೆ ನೋಡು. ಮೊದಲೇ ನೀನು ಮೆಂಟಲ್ ಮಂಜ, ಅದರಲ್ಲೂ ನನ್ನ ವಿಷಯದಲ್ಲಿ ತುಸು ಹೆಚ್ಚೇ ಮೆಂಟಲ್ ನೀನು. ಅದೇ ಹುಚ್ಚುತನವನ್ನು ಬಳಸಿಕೊಂಡು ನಿನ್ನ ಮನದ ಮಾತನ್ನು ಆಚೆಗೆ ಹಾಕಿಸುವೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ, ಕುಡ್ಕ, ನೀನು ನನ್ನನ್ನು ಲವ್ ಮಾಡಿದ್ರು ಬಿಟ್ಟರು ನಾನಂತೂ ನಿನ್ನನ್ನೇ ಲವ್ ಮಾಡ್ತೀನಿ. ಐ ಲವ್ ಯು ಕುಡ್ಕ ಎಂದು ಬರೆದಿಟ್ಟು ಸುಮ್ಮನೆ ನೆಪ ಮಾತ್ರಕ್ಕೆ ತನ್ನ ಬುಕ್ ಹಿಡಿದು ಕೂರುತ್ತಾಳೆ. ಅವಳು ಅವನ ಬಗ್ಗೆ ಹೇಳಿದ್ದೇ ಸತ್ಯ ಎನ್ನುವಂತೆ ಸದ್ವಿನಿಯನ್ನೇನೋ ಕರೆದುಕೊಂಡು ಬಂದ ಋಷ್ಗೆ ಸದ್ವಿನಿ ತನ್ನನ್ನು ಜಿಗಣೆಯ ಹಾಗೆ ಅಂಟಿಕೊಳ್ಳುವಾಗ ಒಂದು ರೀತಿಯ ಹಿಂಸೆ ಆಗ್ತಿತ್ತು. ಅದಕ್ಕಾಗಿಯೇ ಪಾರ್ಟಿಯಲ್ಲಿ ಊಟ ಮಾಡಿ ಬಂದಿದ್ದರೂ ನಿನ್ನೊಡನೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ ತುಂಬ ಆಸೆ ಆಯಿತು ಎಂದವನು ಬಾಲ್ಕನಿಯ ಬಾಗಿಲಿಗೆ ಅಂಟಿದ ಹಾಗೆ ಪುಟ್ಟ ಟೇಬಲ್ ಇಟ್ಟು ಅದರ ಸುತ್ತ ಕ್ಯಾಂಡಲ್ ಹಚ್ಚುತ್ತಾ, ಕೆಳಗೆ ಹೋಗಿ ಜ್ಯೂಸ್ ಮತ್ತು ಫ್ರೂಟ್ಸ್ ತಗೊಂಡು ಬಾ ಎಂದು ಸದ್ವಿನಿಯನ್ನೇ ಕಳುಹಿಸಿ ಋತ್ವಿಯನ್ನು ಗುರಾಯಿಸಿ ನೋಡುತ್ತಾ ಕುಳಿತರೆ ಓರೆ ನೋಟದಲ್ಲಿ ಅವನ ಚರ್ಯೆಗಳನ್ನು ಗಮನಿಸುವ ಋತ್ವಿ, ಇದೇನಾ ನೀನು ಸರಸ ಆಡುವ ಲಕ್ಷಣ ಎಂದು ಒಳಗೊಳಗೆ ನಗುತ್ತಾಳೆ ಅವಳು. ಕ್ಯಾಂಡಲ್ ಲೈಟ್ ಟೇಬಲ್ ಮೇಲೆ ಹಣ್ಣು ಜ್ಯೂಸ್ ಎಲ್ಲ ಇದ್ರೂ ಅದರ ಕಡೆ ನೋಡದ ಸದ್ವಿನಿ ತನ್ನತ್ತ ಬಂದು ತನ್ನ ಮೊಗವನ್ನು ಸವರಿ ತನ್ನ ತೊಡೆಯ ಮೇಲೆಯೇ ಕುಳಿತು ತನ್ನ ಮುಖದತ್ತ ಮುಖ ತಂದಾಗ ಋತ್ವಿಯ ಕಡೆಗೆ ನೋಡುತ್ತಾ ಬೇಕೆಂದೇ ಬಾಗಿಲ ಕರ್ಟನ್ ಇಳಿಬಿಟ್ಟ ಋಷ್ ಒಮ್ಮೆಲೆ ಸದ್ವಿನಿಯನ್ನು ತಳ್ಳಿ, ನನಗೆ ಹೆಂಡ ಜಾಸ್ತಿ ಆಯಿತು, ವಾಂತಿ ಬರ್ತಾ ಇದೆ, ನೀನು ಹೋಗಿ ಮಲ್ಗು ಎಂದು ಅಲ್ಲಿಂದ ಕಳುಹಿಸುತ್ತಾನೆ. 1-2 ಗಂಟೆಗಳ ನಂತರ ಮುಖದ ಮೇಲೆ ಪ್ರಖರ ಬೆಳಕು ಬಿದ್ದಂತಾಗಿ ಎಚ್ಚರವಾದ ಋತ್ವಿ ನಿದ್ರೆಯ ಪ್ರಯಾಸದಲ್ಲಿ ಕಣ್ತೆರೆಯಲು ಬಾಲ್ಕನಿಯ ಬಾಗಿಲಿಗೆ ಹಾಕಿದ್ದ ಪರದೆ ಪೂರ್ತಿ ಬೆಂಕಿಗೆ ಆಹುತಿಯಾಗಿದೆ. ರೂಮಿನ ಕೆಲವೊಂದು ವಸ್ತುಗಳಿಗೂ ಬೆಂಕಿ ತಾಗಿದೆ. ಋಷ್ನ ಬೆಡ್ವರೆಗೂ ಬೆಂಕಿ ಪಸರಿಸಿದೆ. ಆದರೂ ಅವನಿಗೆ ಎಚ್ಚರವೇ ಇಲ್ಲ. ಬಾಗಿಲಿಗೆ ಅಂಟಿದ ಹಾಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀನಿ ಅಂತ ಕ್ಯಾಂಡಲ್ ಹಚ್ಚಿಟ್ಟು ಮಲಗಿದ ಪರಿಣಾಮ ಎಂದರಿತು ಹೆದರಿದ ಋತ್ವಿ ಗಾಜಿನ ಬಾಗಿಲನ್ನು ಬಡಿಯುತ್ತಾ, ಋಷ್ ಎದ್ದೇಳು, ಅಯ್ಯೋ ಬೆಂಕಿ ಹೊತ್ಕೊಂಡಿದೆ ಋಷ್ ಎಂದು ಕಿರುಚಿ ಸಾಕಾಗಿ ಕೊನೆಗೆ ಪುಟ್ಟ ಹೂವಿನ ಕುಂಡ ತೆಗೆದುಕೊಂಡು ಆ ಬಾಗಿಲನ್ನು ಒಡೆಯುವ ಪ್ರಯತ್ನ ಮಾಡುತ್ತಾಳೆ. ಆ ಪ್ರಯತ್ನದಲ್ಲಿ ತನ್ನ ಕೈಗೆ ಗಾಯ ಆಗಿ ರಕ್ತ ಬಂದರೂ ಅವಳು ತಲೆ ಕೆಡಿಸಿಕೊಳ್ಳೋದಿಲ್ಲ. ಒಳಗೆ ಹೋದವಳು ಮೊದಲು ಮಾಡುವ ಕೆಲಸ ಬಾತ್ರೂಮ್ನಿಂದ ನೀರನ್ನು ತಂದು ಋಷ್ನ ಬೆಡ್ಗೆ ಹೊತ್ತಿಕೊಂಡಿದ್ದ ಬೆಂಕಿಯನ್ನು ನಂದಿಸಿದ್ದು. ಹಾಗೆ ಮಾಡುವಾಗ ಅವನ ಮೇಲೂ ನೀರು ಬಿದ್ದು ಅವನು ಥಟ್ಟನೆ ಎದ್ದು ಕುಳಿತು ಪಟ್ಟನೆ ಅವಳ ಕೆನ್ನೆಗೆ ಬಾರಿಸಿ, ನಿಂಗೇನೇ ರೋಗ ಬಂದಿರೋದು ಎಂದರೆ ಅವನ ಏಟಿನ ತೀವ್ರತೆಗೆ ಕೆಳಗೆ ಬಿದ್ದ ಋತ್ವಿ ಥ್ಯಾಂಕ್ಸ್ ಎಂದಷ್ಟೇ ಹೇಳಿ ಮತ್ತೆ ಬಕೆಟ್ ಹಿಡಿದು ಬಾತ್ರೂಮ್ಗೆ ಹೋಗುತ್ತಾಳೆ. ಇನ್ನೂ ನಿದ್ರೆ ಇಳಿಯದ ಋಷ್ ಹುಬ್ಬು ಬೆಸೆದು ಅವಳನ್ನೇ ನೋಡುವಾಗ ಮತ್ತೆ ನೀರು ತಂದು ಅರ್ಧಂಬರ್ಧ ಉರಿಯುತ್ತಿದ್ದ ಟೇಬಲ್, ಕಿಟಕಿಯ ಪರದೆ ಇನ್ನಿತರ ವಸ್ತುಗಳ ಮೇಲೆಲ್ಲ ನೀರು ಹಾಕಿ ಬೆಂಕಿಯನ್ನು ನಂದಿಸುತ್ತಾಳೆ ಋತ್ವಿ. ಆಗಲೇ ಅವನಿಗೆ ಅಲ್ಲಿ ನಡೆದದ್ದು ಏನಂತ ಅರ್ಥವಾಗಿದ್ದು. ಮತ್ತೂ 1-2 ಬಾರಿ ಹಾಗೇ ನೀರನ್ನು ಹಾಕಿ ನಿಟ್ಟುಸಿರು ಬಿಟ್ಟ ಋತ್ವಿ ತಾನೇ ಒಡೆದ ಬಾಗಿಲಿನ ಗಾಜಿನ ತುಂಡುಗಳನ್ನು ಗುಡಿಸಿ ಸ್ವಚ್ಛ ಮಾಡಿ ಆಯಾಸದಿಂದ ಅಲ್ಲಿಯೇ ಕುಳಿತರೆ ಅವಳ ಹತ್ತಿರ ಹೋದ ಋಷ್ ಗಾಯವಾಗಿ ರಕ್ತ ಬರುತ್ತಿದ್ದ ಅವಳ ಅಂಗೈಗೆ ಔಷಧಿ ಹಚ್ಚಿ, ಇಲ್ಲೇ ಒಳಗೆ ಮಲ್ಗು ಎನ್ನುತ್ತಾನೆ. ಬೇಡ ಸರ್,
ನೀವೇ ನನ್ನವರಲ್ಲ ಅಂದಮೇಲೆ ನಿಮ್ಮ ರೂಮ್ ಕೂಡ ನನ್ನದಲ್ಲ. ಇಲ್ಲಿಯೇ ಇದ್ದು ನಿಮ್ಮಿಬ್ಬರ ಸರಸ ನೋಡುವ ಕರ್ಮ ನನಗಿಲ್ಲ. ಆದರೆ ಇನ್ನೊಮ್ಮೆ ಈ ರೀತಿಯ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುವಾಗ, ಸರಸ ಸಲ್ಲಾಪ ನಡೆಸುವಾಗ, ಪ್ರಣಯದಾಟ ಪಲ್ಲಂಗದಾಟ ನಡೆಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಯ್ಯೋ, ನಾನೆಂಥ ದಡ್ಡಿ ನೋಡಿ. ನಾನಿಲ್ಲಿರೋದೇ ಬೆರಳೆಣಿಕೆ ದಿನಗಳಷ್ಟೇ, ಅಂಥದ್ರಲ್ಲಿ ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಎಂದವಳು ಸೀದಾ ಬಾಲ್ಕನಿಗೆ ಹೋಗುತ್ತಾಳೆ. ಆಗ ತಪ್ಪಿತಸ್ಥ ಭಾವದಲ್ಲಿ ಸುಮ್ಮನೆ ಕೂರುತ್ತಾನೆ ಋಷ್. ಎಂದಿನ ಸಮಯಕ್ಕೆ ಎದ್ದ ಹುಡುಗಿಗೆ ಆಯಾಸ ಜೋರು. ರೂಮಿನೊಳಗೆ ಬಂದರೂ ಒಂದು ಹೆಜ್ಜೆ ಕೂಡ ನಡೆಯಲು ಆಗ್ತಾ ಇಲ್ಲ. ಮೈ ಪೂರ್ತಿ ಭಾರ. ಸ್ವಲ್ಪ ಹೊತ್ತು ಮಲಗಬೇಕು ಎಂದುಕೊಂಡ ಹೆಣ್ಣಿಗೆ ಹೊಟ್ಟೆ ತೊಳೆಸಿದ ಅನುಭವವಾಗಿ ಬಾತ್ರೂಮ್ಗೆ ಓಡುತ್ತಾಳೆ. ಅಷ್ಟೊತ್ತಿಗೆ ಋಷ್ ಕೂಡ ಎದ್ದು ಕುಳಿತಿದ್ದ. ವಾಪಸ್ ಬಂದವಳು ಬಾಗಿಲತ್ತ ಹೋಗುವ ಹೊತ್ತಿಗೆಲ್ಲ ತಲೆ ಸುತ್ತಿ ಬಿದ್ದರೆ ಗಾಬರಿಯಿಂದ ಅವಳನ್ನು ಎತ್ತಿಕೊಂಡು ಬಂದು ತನ್ನ ಬೆಡ್ ಮೇಲೆ ಮಲಗಿಸಿ ಮುಖದ ಮೇಲೆಲ್ಲ ನೀರನ್ನು ಚಿಮುಕಿಸುವ ಋಷ್, ಲೇ ಇವಳೇ ಏನಾಯ್ತೆ, ಕಣ್ಣು ಬಿಡು, ಲೇ ಇವಳೇ ಋತ್ವಿ ಎಂದು ಕರೆಯುವಾಗ ಎಚ್ಚರವಾಗಿ, ಥೂ, ರೂಮೆಲ್ಲ ಗಬ್ಬು ವಾಸನೆ, ನೆನ್ನೆ ಏನೆಲ್ಲ ಸುಟ್ಟಿದ್ಯೋ, ನನಗೆ ಆ ವಾಸನೆಗೆ ವಾಂತಿ ಬರ್ತಾ ಇದೆ ಎಂದು ಮತ್ತೊಮ್ಮೆ ವಾಂತಿ ಮಾಡಿ ಬಂದವಳು ಅವನ ಮಡಿಲ ಮೇಲೆಯೇ ತಲೆ ಇಟ್ಟು, ಅಬ್ಬಾ, ನನಗೆ ತುಂಬ ಸುಸ್ತು, ಹೇಗೂ ಇವತ್ತು ಭಾನುವಾರ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ. ಇವತ್ತು ಮುರುಳಿ ಅಣ್ಣ ಅಡುಗೆ ಮಾಡಲಿ ಪ್ಲೀಸ್, ನನಗೆ ವಿಪರೀತ ಆಯಾಸ, ಇವತ್ತು ಮಾತ್ರ ತಿಂಡಿ ಮಾಡಲ್ಲ ಅಂತ ನಾನು ತಿನ್ನುವ ಅನ್ನಕ್ಕೆ ಹಂಗಿಸ್ಬೇಡ ಪ್ಲೀಸ್ ಎಂದು ಅವನೇ ಬ್ಯಾಂಡೇಜ್ ಮಾಡಿದ್ದ ಕೈ ಮುಗಿಯಲು ಅವಳನ್ನೇ ನೋಡುವ ಋಷ್ ಉತ್ತರಿಸದೆ ಹೋದಾಗ ಎದ್ದು ಕುಳಿತ ಋತ್ವಿ, ಈಗ ನನ್ನಿಂದ ಯಾವುದೇ ಸುಖ ಸಿಗ್ತಾ ಇಲ್ಲ ಅಂತ ತುತ್ತು ಊಟಕ್ಕೂ ಹಂಗಿಸಿ ಮಾತಾಡ್ತಾ ನನಗೆ ನೋವು ಮಾಡ್ತೀಯ ಅಲ್ವಾ? ನಾನು ನೋವು ಪಡುವಾಗ ಕಣ್ಣೀರು ಹಾಕುವಾಗ ನಿಮಗೆ ಒಳಗೊಳಗೆ ಖುಷಿ ಅಲ್ವಾ ಋಷ್? ಪರವಾಗಿಲ್ಲ, ಅದೆಷ್ಟು ನೋವು ಕೊಡ್ತೀಯಾ ಕೊಡು, ನಾನು ಕೂಡ ಅದೆಷ್ಟು ನೋವು ಸಹಿಸಲು ಆಗುತ್ತೋ ಸಹಿಸಿ ಸಾಯ್ತೀನಿ. ಬಟ್ ಒಂದು ಸಲ ನನ್ನ ಮನಸ್ಸು ತೊರೆದರೆ ಮುಗೀತು ಋಷ್, ನೀನು ನನ್ನನ್ನು ಶಾಶ್ವತವಾಗಿ ಕಳೆದುಕೊಂಡ ಲೆಕ್ಕವೇ. ಇವತ್ತು ಫೇಸ್ಬುಕ್ನಲ್ಲಿ ಒಂದು ಮಾತನ್ನು ಓದಿದೆ, ಏನು ಗೊತ್ತಾ? ಸಾವು ಎನ್ನುವುದು ಒಂದು ಮನೆಯ ಶೋಕವಾದರೆ ಅದೇ ಸಾವು ಸ್ಮಶಾನ ಕಾಯುವವನ ಒಂದು ಹೊತ್ತಿನ ಊಟ ಅಂತ. ಎಷ್ಟು ಅರ್ಥಪೂರ್ಣ ಅಲ್ವಾ? ಈಗ ನಮ್ಮ ಕಥೆಯೂ ಅಷ್ಟೇ. ನನ್ನ ನೋವು ನನಗೆ ಸಾವಿನ ಸಮ, ಆದರೆ ನಿಂಗೆ ನನ್ನ ನೋವು ಆನಂದ ಕೊಡ್ತಾ ಇದೆ ಅಲ್ವಾ ಎಂದವಳು ಎದ್ದ ಕೂಡಲೇ ಅವಳ ಕೈ ಹಿಡಿದು ತಡೆದವನು ಮಲಗಿ ರೆಸ್ಟ್ ಮಾಡು ಎನ್ನುತ್ತಾನೆ. ಥ್ಯಾಂಕ್ಸ್, ಕೈ ಬಿಡು, ಬಾಲ್ಕನಿಗೆ ಹೋಗ್ತೀನಿ ಎಂದವಳ ಮಾತು ತನಗಲ್ಲ ಎನ್ನುವಂತೆ ಮೊದಲು ತಾನು ಮಲಗಿ ಹಳೆಯ ಶೈಲಿಯ ಹಾಗೆ ಅವಳನ್ನು ತನ್ನೆದೆ ಮೇಲೆ ಮಲಗಿಸಿಕೊಳ್ಳುತ್ತಾನೆ ಋಷ್. ಬಿಡು, ನಾನಿಲ್ಲಿ ಮಲಗಲ್ಲ, ಬಿಡು ನೀನು, ಬಿಡೋ ಎಂದು ಕೊಸರುತ್ತಲೇ ಅವನ ಎದೆಯ ಮೇಲೆ ತಲೆ ಇಟ್ಟು ನೆಮ್ಮದಿಯಿಂದ ಮಲಗುವ ಹುಡುಗಿಗೆ ಈ ನೆಮ್ಮದಿ ಇನ್ನೆರಡು ದಿನದ ಅತಿಥಿ ಎನ್ನುವುದು ಗೊತ್ತಿಲ್ಲ. 2 ಗಂಟೆಗಳ ಸುದೀರ್ಘ ನಿದ್ರೆಯಿಂದ ಎದ್ದ ಹುಡುಗಿಗೆ ಎಷ್ಟೋ ದಿನಗಳ ನಂತರ ಸಿಕ್ಕ ತನ್ನವನ ಸಾಂಗತ್ಯದಿಂದ ಮನಸ್ಸೆಲ್ಲ ಉಲ್ಲಾಸವಾದಂತಾಗಿ ಫ್ರೆಶ್ ಆಗಿ ಅವನು ಹೆಚ್ಚು ಇಷ್ಟಪಡುವ ಲಂಗ ದಾವಣಿ ಧರಿಸಿ ಕೆಳಗೆ ಹೋಗುತ್ತಾಳೆ. ಉಳಿದ ಹಿರಿಯರಿಗೆ ತಡವಾಗಿ ಎದ್ದಿದ್ದಕ್ಕೆ ಕ್ಷಮೆ ಕೇಳಿ ಗಾರ್ಡನ್ಗೆ ಹೋದ ಹೆಣ್ಣು ಹೋದ ವೇಗದಲ್ಲಿಯೇ ಮರಳಿ ಬೆಡ್ರೂಮ್ಗೆ ಹೋಗಿತ್ತು. ಹೇ ಕುಡ್ಕ, ಎದೆಳು ಬೇಗ ಎಂದು ತನ್ನೆದೆ ಮೇಲೆ ತಟ್ಟುತ್ತಿದ್ದ ಋತ್ವಿಯನ್ನು ಒಮ್ಮೆಲೆ ತನ್ನ ಮೇಲೆಳೆದುಕೊಂಡ ಋಷ್. ಏನೇ ನಿನ್ಗೋಳು, ಬೆಳಗ್ಗೆ ಈ ರೀತಿ ಎಬ್ಬಿಸುತ್ತಿದ್ದೀಯಾ? ನಾನಾಗಿ ಹತ್ರ ಬಂದರೆ ಜಗಳ ಆಡಿ ದೂರ ಹೋಗ್ತೀಯಾ? ಈಗ ನೀನೇ ಇಷ್ಟು ಹತ್ರ ಬಂದಿದ್ದೀಯಾ? ಅದಲ್ಲದೆ ಈ ನಿನ್ನ ಸ್ಕ್ರ್ಯಾಪ್ ಪೀಸ್ನಂತಹ ಮುಖ ಫುಲ್ ಬ್ರೈಟಾಗಿ ಹೊಳೆಯಲು ಕಾರಣ ಏನು? ಲಂಗ ದಾವಣಿ ಬೇರೆ ಹಾಕಿ ಮಿಂಚ್ತಾ ಇದೆಯಾ? ನೆನ್ನೆ ನಾನು ಕೇಳಿದ್ದಕ್ಕೆ ಇವತ್ತು ಒಪ್ಪಿಗೆ ಕೊಡ್ತೀಯಾ ಎಂದವನ ಕೆನ್ನೆಗೆ ತಿವಿದ ಹೆಣ್ಣು, ಹೋಗೋ ಗುಜ್ರಿ ಐಟಮ್, ಹೊರಗಡೆ ನಾವು ನೆಟ್ಟ ಗೋರಂಟಿ ಗಿಡದಲ್ಲಿ ಮೊಗ್ಗು ಬಿಟ್ಟಿದೆ, ಬಾ ನಿಂಗೆ ತೋರಿಸುತ್ತೇನೆ, ಅದಕ್ಕೆ ನಾನಿಷ್ಟು ಖುಷಿ ಪಡ್ತಾ ಇದ್ದೀನಿ ಎಂದವಳು ಬಹಳ ದಿನಗಳ ಬಳಿಕ ಇಷ್ಟು ಖುಷಿಯಾಗಿದ್ದಾಳೆ. ಅವಳ ಖುಷಿಯನ್ನು ಕಂಡು ಒಂದು ರೀತಿಯ ಸಮಾಧಾನವಾದರೂ, ಅಷ್ಟೇನಾ, ಇದೇನೋ ಮಹಾ ದೊಡ್ಡ ವಿಷಯ ಅಂತ ಹೇಳೋಕೆ ಬಂದ, ಬೆಳಗ್ಗೆ ಒಳ್ಳೆಯ ನಿದ್ರೆ ಬರ್ತಾಯಿತ್ತು ಎಂದು ಉಡಾಫೆ ಮಾಡುವ ಋಷ್ನಿಂದ ತನ್ನನ್ನು ತಾನು ಬಿಡಿಸಿಕೊಂಡ ಋತ್ವಿ, ಸಪ್ಪೆ ಮೋರೆಯಲ್ಲಿ ನಿಮ್ಮ ನಿದ್ರೆ ಹಾಳು ಮಾಡಿದ್ದಕ್ಕೆ ಸಾರಿ, ಬಟ್ ನಾನು ಹೀಗೇನೆ ಸಣ್ಣ ಪುಟ್ಟ ವಿಷಯಗಳಿಗೆ ಖುಷಿ ಪಡ್ತೀನಿ. ನಿಮ್ಮ ಹತ್ರ ನನ್ನದೊಂದು ರಿಕ್ವೆಸ್ಟ್ ಇದೆ, ಏನು ಗೊತ್ತಾ? ಇದುವರೆಗೂ ನೀವು ನನಗೆ ಅಂತ ಏನೇನು ಕೊಟ್ಟಿದ್ರೋ ಅದೆಲ್ಲವನ್ನು ನನ್ನಿಂದ ಕಸಿದು ನಿಮ್ಮ ಲವರ್ಗೆ ಕೊಟ್ರಿ. ಅಟ್ಲೀಸ್ಟ್ ಈ ಹೂವುಗಳನ್ನಾದರೂ ನನಗೆ ಕೊಡಿ ಪ್ಲೀಸ್. ನಾನು ಆ ಗಿಡಗಳನ್ನು ನೆಟ್ಟ ಕ್ಷಣದಿಂದ ಕಾಯ್ತಾ ಇದ್ದೆ. ನಾವು ನೆಟ್ಟ ಗಿಡದಲ್ಲಿ ಬಿಡುವ ಹೂವನ್ನು ಮುಡಿಯುವುದು ಕೂಡ ಒಂದು ಖುಷಿ. ಅಟ್ಲೀಸ್ಟ್ ಆ ಖುಷಿಯನ್ನಾದರೂ ನನಗೆ ಕೊಡಿ
ಎಂದವಳು ಅವನ ಮರುಮಾತಿಗೆ ನಿಲ್ಲದೆ ಮತ್ತೆ ಕೆಳಗೆ ಬರುತ್ತಾಳೆ. ತಿಂಡಿ ತೀರ್ಥದ ನಂತರ ರುಷ್ ತಮ್ಮ ರೂಮನ್ನು ಕ್ಲೀನ್ ಮಾಡಿಸಿ ಬಾಲ್ಕನಿಗೆ ಮತ್ತೊಮ್ಮೆ ಬಾಗಿಲು ಹಾಕಿಸಲು ನಿಂತರೆ ಅವನನ್ನು ಕಾಡಲು ನಿಂತ ಋತ್ವಿ, ನಾನಿಲ್ಲಿಗೆ ಬಂದಮೇಲೆ ಇದು ಸೇರಿ ಅದೆಷ್ಟನೇ ಸಲವೋ ಈ ರೀತಿ ಡೋರ್ ಮಾಡ್ತಾ ಇರೋದು ಎಂದು ಅಣಕಿಸಿ ಅವನೆದುರೇ ಚಂದವಾಗಿ ರೆಡಿಯಾಗಿ ಸದ್ವಿನಿಯನ್ನು ಮಾತ್ರ ಅವನೊಂದಿಗೆ ಬಿಟ್ಟು ಉಳಿದ ಚಟರ್ಜಿ ಪರಿವಾರದವರ ಜೊತೆಗೆ ನಿವಿಯ ಮನೆಗೆ ಹೋಗುತ್ತಾಳೆ. ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಇತ್ತೀಚೆಗೆ ಆ ಹುಡುಗಿ ಅಳೋದು ಬೇಸರ ಪಡೋದನ್ನೆಲ್ಲ ನೋಡಿದ್ರೆ ನಿಮಗೂ ಬೇಸರ ಆಗುತ್ತೆ ಅಂತ ಗೊತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ನಾನು ಕಥೆನ ಅದೇ ರೀತಿ ತಗೊಂಡು ಹೋಗಿರೋದು. ಹಾಗೆ ಅವನು ಯಾಕೆ ಅಷ್ಟು ಬದಲಾದ ಅನ್ನೋದಕ್ಕೂ ಕೂಡ ಕಾರಣ ಗೊತ್ತಾಗುತ್ತೆ. ಆದರೆ ನೀವೆಲ್ಲ ತಿಳಿದಿರೋ ಹಾಗೆ ಅವನಿಗೆ ಆಕ್ಸಿಡೆಂಟ್ನಿಂದ ಮಕ್ಕಳಾಗದ ಶಕ್ತಿ ಇಲ್ಲ ಎನ್ನುವ ವಿಚಾರ ತಿಳಿದು ಅವಳನ್ನು ತನ್ನಿಂದ ದೂರ ಮಾಡಬೇಕು ಅಂದುಕೊಂಡಿರುವ ಕಾರಣವಂತೂ ಅಲ್ಲ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.